ತಗೊಂಡಿರೋ 2,25,000 ರೂಪಾಯಿ ಗಾಡಿಗೆ 1,04,000 ರೂಪಾಯಿ ಬಡ್ಡಿನೇ ಕಟ್ತಾ ಇದ್ದೀನಿ. ಈ ದುಡ್ಡಲ್ಲಿ ನಿಮ್ಮಂಥ ಮಿಡಲ್ ಕ್ಲಾಸ್ ಅವ್ರು ಮದುವೆನೇ ಆಗ್ಬೋದಾಗಿತ್ತಲ್ಲ ಅಂತ ಹೇಳಿದ್ರು. ಆದರೆ ಅವ್ರಿಗೇನು ಗೊತ್ತು, ಈ ಮದುವೆ ಅನ್ನೋ ಬಂಧದಿಂದನೇ ತಪ್ಪಿಸ್ಕೋಬೇಕು ಅಂತ ನಾನು ಗಾಡಿ ತಗೊಂಡೆ ಅನ್ನೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕಾಗಿದ್ದು ನನ್ನನ್ನು ಈ ಗಾಡಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಈ ಗಾಡಿನ ನಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಕಾಪಾಡ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ. ಗೆಲುವು ಬೇಕು ಅಂದಾಗ ಹಿಡಿಯೋ ದಾರಿ ಕಷ್ಟನೇ, ಆ ದಾರಿ ಹಿಡಿಯೋರು ಯಾವಾಗ್ಲೂ ಒಂಟಿಯಾಗಿ ಇರ್ತಾರೆ. ಕೆಲಸ ಆಯಿತು, ಮನೆ ಆಯಿತು, ಒಬ್ಳೆ ನಾನು ಎಲ್ಲೂ ಸುತ್ತಾಡಕ್ಕೆ ಹೋದವಳೆ ಅಲ್ಲ. ಆದರೆ ಇವಾಗ ನಾನು ಯಾವ ಲೆವೆಲಿಗೆ ಬದಲಾಗ್ಬಿಟ್ಟಿದ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು ರೌಂಡ್ ಪ್ರಪಂಚನೇ ಸುತ್ಕೊಂಡು ಬರೋ ಧೈರ್ಯ ನನಗೆ ನೀವು ತುಂಬಿದ್ದೀರಾ. ನೀವು ತೋರಿಸಿರೋ ಪ್ರೀತಿ ಕಾರಣ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಅಕ್ಕ, ನೀವು ಮದುವೆ ಯಾಕೆ ಆಗ್ತಾ ಇಲ್ಲ? ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ವಾ? ಒಂದು ಕನ್ಫರ್ಮೇಷನ್ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದ್ದೀರಾ. ಆದಷ್ಟು ಬೇಗ ಅದರದ್ದು ವೀಡಿಯೋ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ ಅಂತ ಹೇಳ್ತಾ, ನನಗೆ ನಿಮ್ಮ ಪ್ರೀತಿ ಈ ಬಡಪಾಯಿ ಹುಡುಗಿ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗುವ.